ವೀಕ್ಷಕರೇ, ಎಲ್ಲರಿಗೂ ಮಾಸ್ ಮೀಡಿಯಾ ಕರ್ನಾಟಕ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯದ ಟಾಪ್ ಅಪ್ಡೇಟ್ಗಳು ನಿಮಗೆ ಸಿಗಲಿದೆ. ಅಧಿಕಾರ ಬಿಟ್ಟುಕೊಡೋಕೆ ಸಿದ್ದರಾಮಯ್ಯನವರು ರೆಡಿ. ಎಲ್ಪಿಜಿ ಗ್ಯಾಸ್ದಾರರಿಗೆ 4 ಹೊಸ ನಿಯಮ. ಇದರ ಜೊತೆಗೆ ಬಿಪಿಎಲ್ ಕಾರ್ಡ್ದಾರರಿಗೆ ಹೊಸ ಅಪ್ಡೇಟ್. ಗೃಹಲಕ್ಷ್ಮಿ ಯೋಜನೆ ಹಣ ಕುರಿತು ಇದೀಗ ಬಂದಿರುವ ಮಾಹಿತಿ. ಇಂದಿನ ಚಿನ್ನ ಮತ್ತು ಬೆಳ್ಳಿ ದರ ಸೇರಿದಂತೆ ರಾಜ್ಯಾದ್ಯಂತ ಇದೀಗ ಬಂದಿರುವ ಟಾಪ್ ಬ್ರೇಕಿಂಗ್ ಸುದ್ದಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮೊದಲನೆಯ ಟಾಪ್ ಸುದ್ದಿ ಏನೆಂದು ನೋಡೋಣ. ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಕುರ್ಚಿ ಕಾದಾಟ ಗರಿಗೆದರಿದೆ. ಹೌದು, ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಬಣದವರು ಕೂಡ ಮತ್ತೆ ಆಕ್ಟಿವ್ ಆಗಿದ್ದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹೌದು ವೀಕ್ಷಕರೇ, ಈ ನಾಯಕತ್ವ ಬದಲಾವಣೆ ಸಂಬಂಧ ತೆರೆಮನೆ ಸಮರ ಶುರುವಾಗಿದ್ದು, ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮಾಜಿ ಸಚಿವ ಈಗ ರಾಜಣ್ಣ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದು ಯಾರೋ ಮಾಟ ಮಂತ್ರ ಮಾಡಿಸಿರಬೇಕು ಅಂತೆಲ್ಲ ಹೇಳಿದ್ದ ರಾಜಣ್ಣ ಇದೀಗ ಸಿಎಂ ಕುರ್ಚಿ ಬಿಡೋಕೆ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ ಎನ್ನುವ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ ಅವರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ ಹೆಚ್ಚುತ್ತಿದೆ ಎಂದಿದ್ದಾರೆ. ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಯೋಕೆ ಸಿದ್ಧರಾಗಿದ್ದಾರೆ, ಅಧಿಕಾರ ಬಿಟ್ಟುಕೊಡಲು ಕೂಡ ರೆಡಿ ಆಗಿದ್ದಾರೆ ಎಂಬ ಎಚ್ಚರಿಕೆಯ ಹೇಳಿಕೆಯನ್ನು ಈಗ ನೀಡಿದ್ದಾರೆ. ಇದೇ ಅಷ್ಟೇ ಅಲ್ಲದೆ ಈಗ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ. ಒಂದು ಕಡೆ ನಾಯಕತ್ವದ ಕಚ್ಚಾಟ, ಮತ್ತೊಂದು ಕಡೆ ಸರ್ಕಾರ ವಿರುದ್ಧವೇ ಕೆಲ ಸಂಘಟನೆಗಳು ತಿರುಗಿ ಬೀಳಿದ್ದು ರಾಜ್ಯ ಕಾಂಗ್ರೆಸ್ಗೆ ಈಗ ದೊಡ್ಡ ತಲೆನೋವಾಗಿದೆ. ಸಿಎಂ ಕುರ್ಚಿ ಟೆನ್ಷನ್ ನಲ್ಲಿರೋ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದೆ ಸಂಘಟನೆ ಬಿಗ್ ಶಾಕ್ ಕೊಡಲು ಮುಂದಾಗಿದೆ. ಹೌದು ವೀಕ್ಷಕರೇ, ನಮ್ಮನ್ನು ಕಡೆಗೆಣಿಸುತ್ತಿರುವ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲು ರಾಷ್ಟ್ರೀಯ ಅಹಿಂದ್ ಪಕ್ಷ ರಚಿಸುತ್ತೇವೆ ಎಂದು ಅಹಿಂದ್ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಮಧ್ಯೆ ಈಗ ಬಿಜೆಪಿ ಸಂಸದ ಗೋವಿಂದ್ ಕಾರಜೋಳ ಹೊಸ ಬಾಂಬ್ ಸಿಡಿಸಿದ್ದು 15 ದಿನಗಳ ಬಳಿಕ ಸಿದ್ದರಾಮಯ್ಯ ಸಿಎಂ ಆಗಿರುವುದಿಲ್ಲ ಎಂಬ ಹೇಳಿಕೆ ನೀಡಿದ್ದಾರೆ. ಕುರ್ಚಿಗಾಗಿ ವಿಧಾನಸೌಧದಲ್ಲಿ ಆಡಳಿತವೇ ಇಲ್ಲದಂತಾಗಿದೆ. ಮೇ 4ರಂದು 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಬರುತ್ತದೆ. ಸಿದ್ದರಾಮಯ್ಯನವರ ಕುರ್ಚಿ ಫಲಿತಾಂಶವು ಪ್ರಕಟವಾಗಲಿದೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಸುದ್ದಿ ಏನೆಂದು ನೋಡೋಣ. ಬನ್ನಿ ವೀಕ್ಷಕರೇ, ಎಲ್ಪಿಜಿ ಗ್ಯಾಸ್ದಾರರಿಗೆ ಕೇಂದ್ರ ಸರ್ಕಾರ 4 ಮಹತ್ವದ ಘೋಷಣೆಗಳನ್ನು ಮಾಡಿದೆ. ಹೌದು ವೀಕ್ಷಕರೇ, ಮಧ್ಯಪ್ರಾಚ್ಯದ ಸಂಘರ್ಷ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ತೈಲ ಬೆಲೆ ಏರಿಳಿತದ ನಡುವೆ ಭಾರತದ ಅಡುಗೆ ಮನೆ ಮೇಲೆ ಈಗ ಹೊಸ ನಿಯಮಗಳ ದಾಳಿಯಾಗುತ್ತಿದೆ. ಮೇ 1ರಿಂದ ಜಾರಿ ಬರುವಂತೆ ಎಲ್ಪಿಜಿ ಸಿಲಿಂಡರ್ ಬೆಲೆ ಮತ್ತು ಬುಕ್ಕಿಂಗ್ ಪ್ರಕ್ರಿಯೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗುವುದು. ಹೌದು ಸ್ನೇಹಿತರೆ, ಮೊದಲನೆಯದಾಗಿ ಬೆಲೆ ಏರಿಕೆಯ ಭೀತಿ, ಎರಡನೆಯದಾಗಿ ಬುಕ್ಕಿಂಗ್ ಅವಧಿಯಲ್ಲಿ ಬದಲಾವಣೆ, ಮೂರನೆಯದಾಗಿ OTP ಆಧಾರಿತ ವಿತರಣೆ ಕಡ್ಡಾಯವಾಗಲಿದೆ, ನಾಲ್ಕನೆಯದಾಗಿ KYC ಅನಿವಾರ್ಯತೆ. ಇದೆ ಅಷ್ಟೇ ಅಲ್ಲ, ಎಲ್ಪಿಜಿ ಬದಲಿಗೆ PNG ಕಡೆಗೆ ಕೇಂದ್ರದ ಚಿತ್ತ. ಹೌದು, ಈ ರೀತಿಯ 4ರಿಂದ 5 ಬದಲಾವಣೆಗಳು ಕೇಂದ್ರ ಸರ್ಕಾರ ಈಗ ಮಾಡುತ್ತಿದೆ. ಮೇ 1ರಿಂದ ಎಲ್ಪಿಜಿ ದರ ಏರಿಕೆಯಾಗುವ ಭೀತಿ ಈಗ ಕಾಡುತ್ತಿದೆ. ಹೌದು ಸ್ನೇಹಿತರೆ, ಈಗಾಗಲೇ ವಾಣಿಜ್ಯ ಸಿಲಿಂಡರ್ಗಳ ಮೇಲೆ ತಿಂಗಳಲ್ಲಿ 3 ಬಾರಿ ಬೆಲೆ ಏರಿಕೆ ಮಾಡಲಾಗಿದೆ, ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇದೇ ಅಷ್ಟೇ ಅಲ್ಲ, ಎಲ್ಪಿಜಿ ಬೆಲೆ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಈ ಮೊದಲು ನಗರ ಪ್ರದೇಶಗಳಲ್ಲಿ 2 ಸಿಲಿಂಡರ್ಗಳ ಬುಕ್ಕಿಂಗ್ ನಡುವೆ 21 ದಿನಗಳ ಅಂತರವಿತ್ತು. ಆದರೆ ಈಗಿನ ಹೊಸ ಪ್ರಸ್ತಾವನೆಯಂತೆ ಈ ಅವಧಿಯನ್ನು 25 ದಿನಗಳಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ. ಗ್ರಾಮೀಣ ಭಾಗದಲ್ಲಿ ಇದು 45 ದಿನಗಳವರೆಗೆ ಇರಲಿದೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ. ಸಬ್ಸಿಡಿ ಸಿಲಿಂಡರ್ಗಳ ದುರುಪಯೋಗ ತಡೆಯಲು ಮತ್ತು ಪಾರದರ್ಶಕತೆ ತರಲು ಡೆಲಿವರಿ ಅಥೆಂಟಿಕೇಶನ್ ಕೋಡ್ ಅಥವಾ OTP ಆಧಾರಿತ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಹೌದು ಸ್ನೇಹಿತರೆ, ಇದೇ ರೀತಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಸಾಮಾನ್ಯ ಗ್ರಾಹಕರು ಸಹ ತಮ್ಮ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದಿದ್ದರೆ ಸಬ್ಸಿಡಿ ಕಡಿತವಾಗುವ ಮಾಹಿತಿ ಈಗ ತಿಳಿದು ಬರುತ್ತಿದೆ. ಬಜೆಟ್ ಮೇಲೆ ಹೊರೆಯಾಗುತ್ತಿರುವ LPG ಹೊರೆಯನ್ನು ತಗ್ಗಿಸ
ಪರಿಷ್ಕರಿಸಲು ಕೇಂದ್ರ ಸರ್ಕಾರವು ಈಗ ಪಿಎನ್ಜಿ ಬಳಕೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಹೌದು ವೀಕ್ಷಕರೇ, ಈ ರೀತಿಯಾಗಿ ಈಗ ಎಲ್ಪಿಜಿ ಗ್ರಾಹಕರಿಗೆ 5 ಹೊಸ ನಿಯಮಗಳು ಮೇ ತಿಂಗಳಿಂದ ಜಾರಿ ಬರಲಿದೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಸುದ್ದಿ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಮದ್ಯಪ್ರಿಯರಿಗೆ ಬಿಗ್ ಶಾಕ್. ರಾಜ್ಯದಲ್ಲಿ ಮೇ 1ರಿಂದಲೇ ಎಣ್ಣೆ ಬೆಲೆಗಳು ಏರಿಕೆ. ರಾಜ್ಯದ ಮದ್ಯಪ್ರಿಯರಿಗೆ ಈಗ ರಾಜ್ಯ ಸರ್ಕಾರವು ಹೊಸ ಅಪ್ಡೇಟ್ ನೀಡಿದೆ. ಮೇ 1ರಿಂದ ಜಾರಿ ಬರುವಂತೆ ಕರ್ನಾಟಕ ಸರ್ಕಾರ ಅಬಕಾರಿ ಸುಂಕದ ವ್ಯವಸ್ಥೆಯನ್ನು ಪುನರ್ ರಚಿಸುತ್ತಿದ್ದು, ಇದರ ನೇರ ಪರಿಣಾಮ ಮದ್ಯದ ಬೆಲೆಗಳಲ್ಲಿ ಗಣನೀಯವಾಗಿ ಏರಿಕೆಯಾಗಲಿದೆ ಎಂದು ಹೇಳಲಾಗಿದೆ. ಹೌದು ವೀಕ್ಷಕರೇ, ಈವರೆಗೆ ಮದ್ಯದ ಉತ್ಪಾದನಾ ವೆಚ್ಚದ ಆಧಾರದ ಮೇಲೆ ತೆರಿಗೆ ವಿಧಿಸಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಆಲ್ಕೋಹಾಲ್ ಬೈ ವ್ಯಾಲ್ಯೂಮ್ ಅಂದರೆ ಪಾನೀಯದಲ್ಲಿರುವ ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ತೆರಿಗೆ ಲೆಕ್ಕ ಹಾಕಲಾಗುತ್ತದೆ. ಕಡಿಮೆ ಆಲ್ಕೋಹಾಲ್ ಸಾಂದ್ರತೆ, ಕಡಿಮೆ ತೆರಿಗೆ ಅಥವಾ ಬೆಲೆಗಳಲ್ಲಿ ಬದಲಾವಣೆ ಇರುವುದಿಲ್ಲ. ಹೊಸ ನೀತಿಯಿಂದಾಗಿ ಈಗ ಐಎಂಎಫ್ಎಲ್ ಮದ್ಯದ ಬೆಲೆಗಳು ಸುಮಾರು 20% ಹೆಚ್ಚಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇದರ ಜೊತೆಗೆ ಬಿಪಿಎಲ್ ಕಾರ್ಡ್ದಾರರಿಗೆ ಹೊಸ ಅಪ್ಡೇಟ್ ಬರುತ್ತಿದೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ನಕಲಿ ಪಡಿತರ ಚೀಟಿ ಪತ್ತೆ, ನಕಲಿ ದಾಖಲಾತಿ ನೀಡಿ ರೇಷನ್ ಕಾರ್ಡ್ ಪಡೆದವರ ಪತ್ತೆ ನಡೆಸಿತ್ತು. ಎಪಿಎಲ್ ಬಿಪಿಎಲ್ ಕಾರ್ಡ್ಗೆ ಸಂಬಂಧಿಸಿದಂತೆ ಅಕ್ರಮ ತಡೆಗೆ ಮುಂದಾಗಿತ್ತು. ಇದೀಗ ಪಡಿತರ ಚೀಟಿಗಳನ್ನು ಪಡೆಯಲು ನಿಗದಿಪಡಿಸಲಾಗಿರುವ ವಾರ್ಷಿಕ ಆದಾಯದ ಮಿತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ. ಯಾರೆಲ್ಲ ವಾರ್ಷಿಕ ಆದಾಯ ಕಡಿಮೆ ತೋರಿಸಿ ಪಡಿತರ ಪಡೆಯುತ್ತಾರೋ ಅವರಿಗೆಲ್ಲ ಸಂಕಷ್ಟವು ಎದುರಾಗುವ ನಿರೀಕ್ಷೆ ಇದೆ. ಹೌದು ವೀಕ್ಷಕರೇ, ಆ ಮಿತಿಯನ್ನು 3 ಲಕ್ಷ ರೂಪಾಯಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಎಂಬ ಮಾಹಿತಿ ತಿಳಿದು ಬರುತ್ತಿದೆ. ಆದರೆ ಅನೇಕ ಪಡಿತರ ಚೀಟಿ ಈ ನಿಯಮದಿಂದ ಬಚಾವಾಗುತ್ತಾ ಇಲ್ಲವಾ ಎಂಬುದು ಶೀಘ್ರದಲ್ಲೇ ಗೊತ್ತಾಗಲಿದೆ. ಹೌದು ವೀಕ್ಷಕರೇ, ತಪ್ಪಾದ ಮಾಹಿತಿ ನೀಡಿ ಬಿಪಿಎಲ್ ಕಾರ್ಡ್ ಪಡೆದಿದ್ದ ಕೆಲವು ಕಾರ್ಡ್ಗಳನ್ನು ಈಗ ರದ್ದು ಮಾಡಲು ಕರ್ನಾಟಕ ಸರ್ಕಾರ ಮುಂದೆ ಬಂದಿದೆ. ಪ್ರಸ್ತುತ ಜಾರಿಯಲ್ಲಿರುವ 1.2 ಲಕ್ಷ ರೂಪಾಯಿಗಳ ಆದಾಯ ಮಿತಿಯನ್ನು ಕಾಲಕ್ಕೆ ತಕ್ಕಂತೆ ಪರಿಷ್ಕರಿಸುವ ಅಗತ್ಯವಿದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಅತಿ ಶೀಘ್ರದಲ್ಲೇ 3 ಲಕ್ಷ ರೂಪಾಯಿಗೆ ಏರಿಸಲು ಈಗ ಶಿಫಾರಸು ಮಾಡಲಾಗಿದೆ. ಶೀಘ್ರದಲ್ಲೇ ಈ ನಿಯಮ ಜಾರಿ ಬರಲಿದೆ. ಈ ರೀತಿಯಾಗಿ ಅರ್ಜಿ ಸಲ್ಲಿಸಲು ಹೊಸ ಫಲಾನುಭವಿಗಳಿಗೆ ಅವಕಾಶ ಸಿಗಲಿದೆ ಎಂಬ ಮಾಹಿತಿ ಈಗ ತಿಳಿದು ಬರುತ್ತಿದೆ. ಇದರ ಜೊತೆಗೆ ಈಗ ಗೃಹ ಲಕ್ಷ್ಮಿ ಯೋಜನೆಯ ಹಣದ ಕುರಿತು ಹೊಸ ಅಪ್ಡೇಟ್ ಬಂದಿದೆ. ಗೃಹಿಣಿಯರ ಖಾತೆಗೆ ಈಗ 2,000 ರೂಪಾಯಿ ವರ್ಗಾವಣೆಯಾಗುತ್ತಿದೆ. ಗೃಹ ಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಕುರಿತು ಹೊಸ ಅಪ್ಡೇಟ್. 1 ವಾರದೊಳಗಾಗಿ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರ ಖಾತೆಗೆ ಗೃಹ ಲಕ್ಷ್ಮಿ ಯೋಜನೆಯ ಹಣ ಸೇರಲಿದೆ. ಹೌದು ವೀಕ್ಷಕರೇ, 10 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಾಕಿ ಹಣವನ್ನು ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇದೇ ಅಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ಅನರ್ಹ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣವು ಸಿಗುವುದಿಲ್ಲ ಮತ್ತು ಹಣವನ್ನು ವಾಪಸ್ ಕೂಡ ಪಡೆಯಲಾಗುವುದು ಎಂಬ ಮಾಹಿತಿ ತಿಳಿದು ಬಂದಿದೆ. ಹೌದು, ತಪ್ಪಾದ ಮಾಹಿತಿ ನೀಡಿ ಯೋಜನೆಯ ಲಾಭ ಮತ್ತು ಗ್ಯಾರಂಟಿಗಳ ಯೋಜನೆಯ ಲಾಭ ಪಡೆಯುತ್ತಿದ್ದರೆ ಅಂತವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂಬ ಮಾಹಿತಿ ತಿಳಿದು ಬಂದಿದ್ದು, ಶೀಘ್ರವೇ ಹೊಸ ನಿಯಮಗಳು ಕೂಡ ಅನುಷ್ಠಾನಕ್ಕೆ ಬರಲಿದೆ ಎಂಬ ಮಾಹಿತಿಗಳು ತಿಳಿದು ಬಂದಿದ್ದು, ಮೇ ತಿಂಗಳಿಂದ ಹೊಸ ನಿಯಮಗಳು ಜಾರಿ ಬರಲಿದೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಇಂದಿನ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಏರಿಕೆಯಾಗಿದೆಯಾ ಎಂಬ ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ ವೀಕ್ಷಕರೇ. ಇಂದು ಗೋಲ್ಡ್ ದರ ಏರಿಕೆಯಾಗಿದೆ ಎಂದು ಕೂಡ ರಿಟರ್ನ್ಸ್ ವರದಿ ಮಾಡಿದೆ. ಬೆಳ್ಳಿ ಬೆಲೆ ತಟಸ್ಥವಾಗಿದೆ. ಇಂದು 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 40 ರೂಪಾಯಿ ಏರಿಕೆಯಾಗಿದೆ. 13,875 ರೂಪಾಯಿ ಆಗಿದ್ದು 10 ಗ್ರಾಂಗೆ 1,38,750 ರೂಪಾಯಿ ಆಗಿದೆ. ಹಾಗೂ 24 ಕ್ಯಾರೆಟ್ 10 ಗ್ರಾಂನಲ್ಲಿ 440 ರೂಪಾಯಿ ಏರಿಕೆಯಾಗಿದ್ದು 10 ಗ್ರಾಂಗೆ 1,51,370 ರೂಪಾಯಿ
ರೂಪಾಯಿಯಾಗಿದೆ. ಬೆಳ್ಳಿ ಬೆಲೆ ಇಂದು ತಟಸ್ಥವಾಗಿದೆ. 260 ರೂಪಾಯಿ ಪ್ರತಿ ಗ್ರಾಂಗೆ ಸಿಗುತ್ತಿದ್ದು 1 ಕೆಜಿಗೆ 2,60,000 ರೂಪಾಯಿ ಆಗಿದೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಬೆಲೆಗಳನ್ನು ಹೆಚ್ಚಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದು ಕೇಂದ್ರ ಸರ್ಕಾರ ಈಗ ಸ್ಪಷ್ಟಪಡಿಸಿದೆ. ಹೌದು ವೀಕ್ಷಕರೇ, ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿಗಳು ಕೇಳಿ ಬಂದಿರುವ ಹಿನ್ನೆಲೆ ಈಗ ಕೇಂದ್ರ ಸರ್ಕಾರ ಸ್ಪಷ್ಟ ಮಾಹಿತಿ ನೀಡಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಬೆಲೆ ಏರಿಕೆಯ ಬಗ್ಗೆ ಹರಡಿಸಿರುವ ವದಂತಿಗಳು ಯಾರು ನಂಬಬಾರದು ಎಂದು ಈಗ ಕೇಂದ್ರ ಸರ್ಕಾರ ವಿನಂತಿಸಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದಾಗಿ ತೈಲ ಆಮದು ಮಾರ್ಗಗಳಲ್ಲಿ ಅಡಚಣೆಯಾಗಿದ್ದರೂ ಕೂಡ ಭಾರತ ಪರ್ಯಾಯ ಮಾರ್ಗಗಳ ಮೂಲಕ ತೈಲ ಮತ್ತು ಎಲ್ಪಿಜಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಸಂಗ್ರಹಿಸಿಟ್ಟುಕೊಂಡಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇವತ್ತಿಗೆ ಇಷ್ಟೇ ವೀಕ್ಷಕರೇ, ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.